ಓಕೆ ಸರ್, ನಾನು ಮುಂಜಾನೆ ಬಂದಿದ ತಕ್ಷಣ ಕೇಳ್ತಿದ್ದೆ, ಯಾಕ್ರಿ ಸರ್ ಇಷ್ಟೊಂದು ಸಿಂಪಲ್ ಆಗಿದ್ದೀರಿ ಅಂತ. ನಾವ್ ಇರೋದ ಹಿಂಗ್ ಸಿಂಪಲ್. ಹಾ, ನಾವ್ ಮೊದ್ಲಿಂದ ಯಾವ ರೀತಿ ಇದಾವ ಅದೇ ರೀತಿ ಇದಾನೆ. ಓಕೆ. ಬದಲಾವಣೆ ಅನ್ನೋ ಪ್ರಶ್ನೆ ಇಲ್ಲ. ನಾವ್ ಮುಂದೆ ಇದೇ ತರ ನಮ್ಮ ಜೀವನ ಶೈಲಿಯನ್ನ ನಾವು ನಿರೂಪಣೆ ಮಾಡಕ್, ಅದ್ರ ಜೊತೆಗೆ ಜನರ ನಾವು ಹತ್ರ ಹೋಗಿ ಜನರ ನಾವು ಪ್ರೀತಿ ಗಳಿಸ್ಬೇಕು. ಕರೆಕ್ಟ್. ಅದ್ರ ಕಡೆಗೆ ಹೆಚ್ಚಿನ ಒತ್ತು ಕೊಡ್ಬೇಕು. ಎಲ್ಲವನ್ನು ಮಾಡ್ಲಿಕ್ಕೆ ಆಗಲ್ಲ. ಕೆಲವರು ಬೈತಾರ, ಬೈಯರಿಗೆ ಸಹ ನಮ್ಮವ್ರೆ ಅನ್ಬೇಕು. ಹೌದು. ಬೈದವರು ನಮ್ಮರೆ, ಬೈಲ್ದಾರ ನಮ್ಮರೆ, ಎಲ್ಲರೂ ನಮ್ಮರ. ಅವ್ರು ಏನಾರು ಬೈದಿದ್ರ ನಾ ತಿದ್ಕೆ ನಡಿತಕ್ಕ ಅನುಕೂಲ ಆಕತಿ. ಕರೆಕ್ಟ್. ಎಲ್ಲರೂ ಬರೀ ಹೊಗಳರಿದ್ರ ಆಗಲ್ಲ, ಬೈಯರು ಇರ್ಬೇಕು. ಓಕೆ. ಬಟ್ ಟೀಕೆಗಳನ್ನ ಬೇರೆ ರೀತಿಯಲ್ಲೇ ತಗೊಳ್ಳೋರು ಜಾಸ್ತಿ ಸರ್ ಶಾಸಕರು. ಯಾವ ಅದ್ರ ಕಡೆಗೆ ಹೆಚ್ಚಿನ ಗಮನ ಕೊಡ್ಬಾರ್ದು ನಾವು ಟೀಕೆಗಳಿಗೆ. ಅದ್ರ ಕಡೆ ನಮ್ದು ಏನೈತೆ ನಮ್ ಗುರಿ ನೋಡ್ಬೇಕು ಅಷ್ಟೇ. ಓಕೆ. ಜನರ ಕಷ್ಟ ಸುಖ, ಅವ್ರಿಗೆ ಏನಾದ್ರು ಬಹಳ ಸಣ್ಣ ಪುಟ್ಟವ್ ಬರ್ತಾರ, ಅವ್ರನ್ನ ದೊಡ್ಡವ್ ಬರಲ್ಲ. ಯಾವ್ದೋ ಒಂದು ಹಾಸ್ಪಿಟಲ್ ಸಮಸ್ಯೆ ಇರ್ತೈತಿ, ಅದನ್ನ ಹೋಗಿ ಕ್ಲಿಯರ್ ಮಾಡಿಕೊಟ್ರೆ ಅವ್ರಿಗೆ ಎಷ್ಟೋ ಒಂದು ಇದಾಕೈತಿ. ಒಂದು ತಹಸೀಲ್ದಾರ್ ಹತ್ರ ಒಂದ್ ಕೆಲ್ಸ ಇರ್ತಾವ, DC ಹತ್ರ ಒಂದ್ ಕೆಲ್ಸ ಇರ್ತೈತಿ, AC ಅವ್ರ ಹತ್ರ ಇರ್ತೈತಿ, ಕೃಷಿ ಇಲಾಖೆಗೆ ಇರ್ತಾವ. ಅವ್ರು ಇಷ್ಟೇ ಸಣ್ಣ ಪುಟ್ಟ ಸಮಸ್ಯೆ ಬಂದಿರ್ತಾರ. ಅವ್ರೇನು ನಮ್ಮ ಮನೆ ದೊಡ್ಡ ಏನ ಆಸ್ತಿ ಕೊಡ್ಸ್ರಿ ಅಂತ ಏನಾರ ನಮ್ಮ ಮತದಾರ ಬಂದಿರಲ್ಲ. ಸಣ್ಣ ಪುಟ್ಟವಕ್ಕ ನಾವು ಸ್ಪಂದಿಸಿದ್ರೆ ಅವ್ರು ನಮ್ಮನ್ನ ಪ್ರೀತಿಯಿಂದ ಕಾಣ್ತಾರ. ಅಂದ್ರೆ ಸರ್ಕಾರದ ಯೋಜನೆಗಳು ಯಾವ ಬರ್ತಾವ ನಾವು ಅದನ್ನ ಸರಿಯಾದ ರೀತಿಯಲ್ಲಿ ಅವ್ರಿಗೆ ಫಲವನ್ನು ಬೇಕು ಕೊಡುವಂತ ವ್ಯವಸ್ಥೆ ಮಾಡ್ತೀವಿ. ಯಾಕೆ ರಾಜಕೀಯ ಯಾಕೆ ಬರ್ಬೇಕು ಅಂತ ಅನ್ನಿಸ್ತು ಈ ಕ್ಷೇತ್ರಕ್ಕೆ? ಪರ್ಟಿಕ್ಯುಲರ್ಲಿ ಯಾವ್ದಾದ್ರು ಪರ್ಟಿಕ್ಯುಲರ್ ಘಟನೆ ನಿಮ್ಮನ್ನ ಡಿಸ್ಟರ್ಬ್ ಮಾಡಿದ್ಯಾ ಲೈಫ್ ಅಲ್ಲಿ, ಹೇಗೆ ಅಂತ? ನಾವು ಏನಾದ್ರು ಒಂದು ಸರ್ವಿಸ್ ಮಾಡಿದ್ರೆ, ನಮಗೆ ಒಂದು ಬಂದರು ಸೇವೆ ಮಾಡಿದ್ರೆ ನಮಗೆ ಒಂದು ಒಳ್ಳೇದ ಒಂದು ಹೆಸರು ಬರುತ್ತಲ್ಲ. ಮತ್ತೆ ಕೆಲವು ಸಮುದಾಯದಿಂದ ಬಂದಿರ್ತಕ್ಕಂಥ ನಾವು ಆ ಸಮುದಾಯದ ಹಿತವನ್ನ ಕಾಪಾಡಕ್ಕಾದ್ರೆ ಈ ಒಂದು ರಾಜಕಾರಣದಲ್ಲಿ ನಾವು ಏನಾದ್ರು ಒಂದು ಅಧಿಕಾರ ಪಡೆದ್ರೆ ಆ ಸಮುದಾಯಗಳಿಗೆ ನ್ಯಾಯ ಕೊಡ್ಬೋದು. ಯಾರು ಧ್ವನಿ ಇಲ್ಲದಂತ ಸಮುದಾಯ ಇರ್ತಾವ ಎಲ್ಲಾ ಸಮುದಾಯದಲ್ಲ ಧ್ವನಿ ಇಲ್ದಾರೆ. ಹೌದು, ಎಲ್ಲಾ ಸಮುದಾಯದಲ್ಲೇ ಧ್ವನಿ ಇಲ್ದಾರ. ಅವ್ರಿಗೆ ನಾವು ಧ್ವನಿ ಕೊಡ್ತಕ್ಕಂಥದಕ್ಕೆ ಅವ್ರನ್ನ ಏನಾದ್ರು ಆರ್ಥಿಕವಾಗಿ ಅಥವಾ ಅವ್ರಿಗೆ ಯಾವ್ದೋ ಒಂದು ಸಣ್ಣ ಪುಟ್ಟ ಸಹಕಾರ ಮಾಡಿದ್ರೆ ನಮ್ಮನ್ನ ನೆನೆಸ್ತಾರಲ್ಲ ಅಂತಕ್ಕಂಥ ಭಾವನೆ ಉಂಟು.